ಹಾಯ್ ಫ್ರೆಂಡ್ಸ್, ನಾನಿವತ್ತು ಯಾವುದೋ ಒಂದು ವಿಷಯ ಹೇಳಬೇಕು ಅಂತ ಬಂದೆ. ಏನು ಗೊತ್ತಾ, ಕರಾವಳಿ ಮೂಲದ ತುಳು ಮಾತಾಡುವ ಯಾವುದಾದ್ರೂ ಕಪಲ್ ಬಾಂಬೆಯಲ್ಲಿ ಸೆಟ್ಲಾದಾಗ ಅಲ್ಲಿ ಅವರಿಗೆ ಹುಟ್ಟುವ ಮಕ್ಕಳು ಹುಟ್ಟಿದಾಗದಿಂದ ತುಳು ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ. ಅವರು ಸ್ಕೂಲ್ ಹೋದರೆ ಅಲ್ಲಿ ಮಾತಾಡೋದು ಮರಾಠಿ ಅಥವಾ ಹಿಂದಿ. ಓಕೆ, ಇಂಗ್ಲೀಷು ಇರ್ಬೋದು, ಆದರೆ ಅವರಿಗೆ ಕನ್ನಡದ್ದು ಒಂದು ಸಬ್ಜೆಕ್ಟು ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ನಮ್ಮ ಬಿಗ್ ಬಾಸಲ್ಲಿರುವ ರಕ್ಷಿತಾ ಶೆಟ್ಟಿ ರಜೆಗೆಲ್ಲ ಊರಿಗೆ ಬಂದಾಗ, ಅದು ಅವರ ಅಜ್ಜಿ ಮನೆಯಲ್ಲಿ ಎಲ್ಲರೂ ತುಳು. ಮತ್ತು ಏನು ಗೊತ್ತಾ, ಯಾರಾದರೂ ತುಳು ಮಾತಾಡುವ ಫ್ಯಾಮಿಲಿಯವ್ರ ಜೊತೆ ಆ ಅಕ್ಕಪಕ್ಕದಲ್ಲಿ ಇದ್ದವರು ಕೂಡ ಅವ್ರ ಹತ್ರ ತುಳುವೇ ಮಾತಾಡ್ತಾರೆ, ಬಿಟ್ಟರೆ ಅವ್ರ ಹತ್ರ ಆಗ ಕನ್ನಡ ಮಾತಾಡುವವರು ತುಂಬ ಕಮ್ಮಿ. ಅಂಥದ್ರಲ್ಲಿ ಬಿಗ್ ಬಾಸಲ್ಲಿ ರಕ್ಷಿತಾ ಇಷ್ಟು ಕಷ್ಟಪಟ್ಟು ಕನ್ನಡ ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇದರ ಮೊದಲು ಕೂಡ ಅವಳು ಯೂಟ್ಯೂಬಲ್ಲಿ ಎಷ್ಟೋ ವಿಡಿಯೋಗಳನ್ನು ಕನ್ನಡ ತುಳು ಮಿಕ್ಸ್ ಮಾಡಿ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾಳೆ. ಅಷ್ಟು ಕಷ್ಟಪಟ್ಟು ಮಾತಾಡುವಾಗ ಶಿ ಈಸ್ ಟ್ರೈನ್ ಟು ಕನ್ವೆ, ಏನು ಅವಳು ಹೇಳಬೇಕು ಅದನ್ನು ಅವಳಿಗೆ ಜನರಿಗೆ ಹೇಳಲಿಕ್ಕೆ ತುಂಬ ಕಷ್ಟಪಡ್ತಿದ್ದಾಳೆ. ಹಾಗಂತ ಅವಳಿಗೆ ಮಾತ್ರ ಎಲ್ಲರೂ ತಮಾಷೆ ಮಾಡಿಕೊಂಡು ಅದನ್ನು ಒಂದು ರೀಲ್ಸ್ ಮಾಡಿ ತೋರಿಸೋದು, ಅದು ಎಷ್ಟು ಸರಿ? ಈಗ ಬಿಗ್ ಬಾಸಲ್ಲಿ ಬೇರೆ ಕೆಲವರು ಮಾತಾಡೋದು ನಮಗಂತೂ ಯಾರಿಗೂ ಅರ್ಥ ಆಗಲ್ಲ. ಈಗ ಮಾಳೋವರು ಮಾತಾಡೋದು ನಿಮಗೆಲ್ಲ ಇಷ್ಟ ಆಗ್ತದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ಈಗ ಟಿ ವಿ ಆನ್ ಮಾಡು ಅಂತ ಹೇಳೋದಕ್ಕೆ ಟಿ ವಿ ಆನ್ ಮಾಡಿ, ಟಿ ವಿ ಆಫ್ ಮಾಡಿ. ಅದೇ ಕೆಲವು ಏರಿಯಾದ ಜನ ಟಿ ವಿ ಹಚ್ಚು, ಟಿ ವಿ ಆರಿಸು. ನಮ್ಮ ಊರಿನ ಮಕ್ಕಳ ಹತ್ರ ಯಾರಾದರೂ ಟಿ ವಿ ಹಚ್ಚು ಅಂದರೆ ನಮ್ಗೆ ಗೊತ್ತಿರೋದು ಇಷ್ಟೇ, ಒಂದು ದೀಪ ಹಚ್ಚೋದು, ಇನ್ನೂ ಒಂದು ಬೆಂಕಿ ಹಚ್ಚೋದು, ಅಷ್ಟೇ ಗೊತ್ತಿರೋದು. ಮಕ್ಕಳ ಹತ್ರ ಏನಾದರೂ ನಮ್ಮ ಊರ ಕಡೆ ಟಿ ವಿ ಹಚ್ಚು ಅಂದರೆ ಮಕ್ಕಳು ಅದೇ ಮಾಡ್ತಾರೆ. ಟಿ ವಿ ಆರಿಸು, ನಾವು ಆರಿಸು ಹೇಳೋದು ದೀಪ ಆರಿಸೋದಕ್ಕೆ ಮಾತ್ರ. ಟಿ ವಿ ಆರಿಸೋದು, ಇಂಥದ್ದೆಲ್ಲ ವಿಷಯ, ಇಂಥದ್ದೆಲ್ಲ ಭಾಷೆ ಬೇರೆಯವರು ಮಾತಾಡುವಾಗ ಅವರಿಗೆ ಯಾರೂ ಟ್ರೋಲ್ ಮಾಡೋದಿಲ್ಲ. ನಮ್ಮ ರಕ್ಷಿತಾಗೆ ಯಾಕಂತ ಟ್ರೋಲ್ ಮಾಡ್ತೀರಾ? ಮಂಗಳೂರಿನವರು ರೊಚ್ಚಿಗೆದ್ರೆ ಏನಾಗ್ತದೆ ನಿಮಗೆ ಗೊತ್ತಿರತ್ತೆ. ಆದ್ದರಿಂದ ಇವತ್ತಿಂದ ರಕ್ಷಿತಾ ನಾನು ಟ್ರೋಲ್ ಮಾಡೋದು ದಯವಿಟ್ಟು ಬಿಟ್ಟು ಬಿಡಿ. ಇಷ್ಟೇ ನಾನು ಹೇಳೋದು.